ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಜಾನ್ವರಿ 25 ಮತ್ತು 26, 2026ರ ಕೆಲವು ತುಂಬಾನೇ ಪ್ರಮುಖವಾದ ಪ್ರಚಲಿತ ವಿದ್ಯಮಾನಗಳನ್ನ ಆಳವಾಗಿ ನೋಡೋಣ. ನೋಡಿ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ರೂ ಈ ಮಾಹಿತಿ ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ರೆಡಿಯಾಗಿ ನಾವು ಶುರು ಮಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ಮೊದಲು 2026ರ ಪದ್ಮ ಪ್ರಶಸ್ತಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆಮೇಲೆ ಜನವರಿ ತಿಂಗಳ ಕೆಲವು ಇಂಪಾರ್ಟೆಂಟ್ ರಾಷ್ಟ್ರೀಯ ದಿನಗಳ ಬಗ್ಗೆ ಮಾತಾಡೋಣ. ನಂತರ ನಮ್ಮ ದೇಶದ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕೆಲವು ಕಮಿಷನ್ಗಳು ಮತ್ತೆ ಸ್ಕೀಮ್ಗಳನ್ನು ನೋಡೋಣ. ಕೊನೆಯದಾಗಿ ನೀವು ಮಿಸ್ ಮಾಡಲೇಬಾರದ ಒಂದಷ್ಟು ಬೇರೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚಿಸೋಣ. ಹಾಗಾದ್ರೆ ಶುರು ಮಾಡೋಣಲ್ವಾ? ಸರಿ, ನಮ್ಮ ಮೊದಲನೇ ಟಾಪಿಕ್ 2026ರ ಪದ್ಮ ಪ್ರಶಸ್ತಿಗಳು. ಇದು ಬರೀ ಒಂದು ಲಿಸ್ಟ್ ಅಷ್ಟೇ ಅಲ್ಲ, ನಮ್ಮ ದೇಶದ ಸಾಧಕರನ್ನ ಗುರುತಿಸುವ ಒಂದು ಮಹತ್ವದ ಗೌರವ. ಎಕ್ಸಾಮ್ಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆಗಳು ಗ್ಯಾರಂಟಿ. ಮೊದಲನೇ ಪ್ರಶ್ನೆ ಇಲ್ಲಿದೆ. ಪದ್ಮ ಪ್ರಶಸ್ತಿಗಳ ಬಗ್ಗೆ ನಿಮ್ಮ ಜ್ಞಾನವನ್ನ ಪರೀಕ್ಷಿಸುವ ಪ್ರಶ್ನೆ ಇದು. ಈ ಹೇಳಿಕೆಗಳನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. 1. ಪದ್ಮ ಪ್ರಶಸ್ತಿಗಳನ್ನ 1954ರಲ್ಲಿ ಸ್ಥಾಪಿಸಲಾಯಿತು. 2. 2026ರಲ್ಲಿ ಒಟ್ಟು 131 ಪ್ರಶಸ್ತಿಗಳನ್ನು ನೀಡಲಾಯಿತು. 3. ಕರ್ನಾಟಕದ ಶತಾವಧಾನಿ ಆರ್ ಗಣೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಮತ್ತು 4. ಪ್ರಶಸ್ತಿಗಳ ವಿಂಗಡಣೆ ಈಗಿದೆ: 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ. ಇದರಲ್ಲಿ ಯಾವೆಲ್ಲ ಹೇಳಿಕೆಗಳು ಸರಿ? ಸ್ವಲ್ಪ ಯೋಚನೆ ಮಾಡಿ. ಯಾರ್ಯಾರೆಲ್ಲ ಆಪ್ಷನ್ ಬಿ ಅಂತ ಅನ್ಕೊಂಡಿದ್ರೋ ನಿಮ್ಮ ಉತ್ತರ ಏಕ್ದಮ್ ಸರಿ. ಇಲ್ಲಿ ಕೊಟ್ಟಿರೋ 4 ಹೇಳಿಕೆಗಳು ಸಂಪೂರ್ಣವಾಗಿ ಕರೆಕ್ಟ್. ಹೌದು, ಈ ಪ್ರಶಸ್ತಿಗಳನ್ನ 1954ರಲ್ಲಿ ಸ್ಥಾಪಿಸಲಾಗಿತ್ತು. 2026ರ ಸಂಖ್ಯೆಗಳನ್ನು ನೆನಪಲ್ಲಿಟ್ಕೊಳ್ಳಿ. ಒಟ್ಟು 131. ಇದರಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ. ಇನ್ನು ನಮ್ಮ ಕರ್ನಾಟಕದ ಹೆಮ್ಮೆಯ ವಿಷಯ ಅಂದ್ರೆ ಶತಾವಧಾನಿ ಆರ್ ಗಣೇಶ್ ಅವರಿಗೆ ಸಾಹಿತ್ಯ ಮತ್ತು ಅವಧಾನ ಕಲೆಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಗೌರವ ಸಿಕ್ಕಿದೆ. ಓಕೆ, ಈಗ ಪದ್ಮ ಪ್ರಶಸ್ತಿಗಳಾಯ್ತು. ಬನ್ನಿ ಈಗ ಕೆಲವು ಪ್ರಮುಖ ರಾಷ್ಟ್ರೀಯ ದಿನಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಬರೀ ದಿನಾಂಕಗಳ ಬಗ್ಗೆ ಅಲ್ಲ, ಆ ದಿನಗಳ ಹಿಂದಿರೋ ಮಹತ್ವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ನಮ್ಮ 2ನೇ ವಿಭಾಗಕ್ಕೆ ಹೋಗೋಣ. ಒಂದು ಸಿಂಪಲ್ ಆದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ: ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನ ಯಾವತ್ತೂ ಆಚರಿಸಲಾಗತ್ತೆ? ನಿಮ್ಮ ಆಯ್ಕೆಗಳು ಜನವರಿ 22, 23, 24 ಅಥವಾ 26. ಸರಿಯಾದ ಉತ್ತರ ಜನವರಿ 24. ಈ ದಿನವನ್ನ 2008ರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಒಂದು ಮುಖ್ಯ ಉದ್ದೇಶದಿಂದ ಶುರು ಮಾಡ್ತು. ಅದೇನಂದ್ರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಎದುರಿಸ್ತಿರೋ ಸವಾಲುಗಳ ಬಗ್ಗೆ ಜಾಗೃತಿ ಮೂಡಿಸೋದು. ಇದನ್ನ ನಾವು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯ ಜೊತೆಗೂ ನೋಡಬಹುದು. ಆ ಯೋಜನೆ ಶುರುವಾಗಿದ್ದು ಜನವರಿ 22, 2015ರಂದು. ಸರಿ, ಈಗ ನಮ್ಮ ಗಮನವನ್ನ ಸ್ವಲ್ಪ ಗ್ಲೋಬಲ್ ಲೆವೆಲ್ಗೆ ತಗೊಂಡೋಗೋಣ. ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಬಗ್ಗೆ ಈ ಹೇಳಿಕೆಗಳನ್ನ ನೋಡಿ. ಇದನ್ನ ಜನವರಿ 24ರಂದು ಆಚರಿಸಲಾಗುತ್ತಾ? UN ನಿರ್ಣಯ ಬಂದಿದ್ದು ಡಿಸೆಂಬರ್ 2018ರಲ್ಲ. ಮೊದಲ ಬಾರಿಗೆ 2019ರಲ್ಲಿ ಆಚರಿಸಲಾಯಿತಾ? ಹಾಗೆ ನಮ್ಮ ಭಾರತದ ರಾಷ್ಟ್ರೀಯ ಶಿಕ್ಷಣ ದಿನ ನವೆಂಬರ್ 11ರಂದು ಬರುತ್ತಾ? ಯೋಚನೆ ಮಾಡಿ, ಇದರಲ್ಲಿ ಯಾವೆಲ್ಲ ಸಂಗತಿಗಳು ಸರಿಯಾಗಿವೆ ಅಂತ. ಇದು ಸ್ವಲ್ಪ ಟ್ರಿಕ್ಕಿ ಕ್ವೆಶ್ಚನ್ ಅಲ್ವಾ? ಯಾಕಂದ್ರೆ ಇಲ್ಲಿ ಕೊಟ್ಟಿರೋ ಎಲ್ಲಾ ಸ್ಟೇಟ್ಮೆಂಟ್ಗಳು ಸರಿ. ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಜನವರಿ 24 ಆದ್ರೆ ನಮ್ಮ ರಾಷ್ಟ್ರೀಯ ಶಿಕ್ಷಣ ದಿನವನ್ನ ನಾವು ನವೆಂಬರ್ 11ರಂದು ಆಚರಿಸ್ತೀವಿ. ಇದು ಭಾರತದ ಮೊದಲ ಶಿಕ್ಷಣ ಸಚಿವರಾಗಿದ್ದ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಜನ್ಮದಿನ. ಪರೀಕ್ಷೆ ದೃಷ್ಟಿಯಿಂದ ಒಂದು ಮುಖ್ಯವಾದ ಪಾಯಿಂಟ್: 2026ರ ಥೀಮ್ ದ ಪವರ್ ಆಫ್ ಯೂತ್ ಇನ್ ಕೋ-ಕ್ರಿಯೇಟಿಂಗ್ ಎಜುಕೇಷನ್. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ಬರೋಣ ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯದ ಬಗ್ಗೆ ಮಾತಾಡೋಕೆ. ರಾಷ್ಟ್ರೀಯ ಮತದಾರರ ದಿನದ ಬಗ್ಗೆ ಈ 5 ಹೇಳಿಕೆಗಳನ್ನ ಗಮನಿಸಿ. ದಿನಾಂಕ ಯಾವುದು, ಯಾಕೆ ಆಚರಿಸ್ತೀವಿ, ಚುನಾವಣಾ ಆಯೋಗ ಯಾವಾಗ ಸ್ಥಾಪನೆಯಾಯಿತು ಮತ್ತು 2026ರ ಥೀಮ್ ಮತ್ತು ಟ್ಯಾಗ್ ಲೈನ್ ಏನು, ಇದರಲ್ಲಿ ಯಾವುದು ಸತ್ಯ? ಮತ್ತೊಮ್ಮೆ, ನೀವೆಲ್ಲರೂ ಊಹಿಸಿದ ಹಾಗೆ ಕೊಟ್ಟಿರೋ ಎಲ್ಲಾ 5 ಸ್ಟೇಟ್ಮೆಂಟ್ಗಳು ಕರೆಕ್ಟ್. ಜನವರಿ 25 ನಮ್ಮ ಚುನಾವಣಾ ಆಯೋಗ ಸ್ಥಾಪನೆಯಾದ ದಿನ. ಅದಕ್ಕಾಗಿಯೇ ನಾವು 2011ರಿಂದ ಈ ದಿನವನ್ನ ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಿಸ್ತಾ ಇದೀವಿ. ಎಕ್ಸಾಮಿಗೆ 2026ರ ಥೀಮ್ ಮೈ ಇಂಡಿಯಾ, ಮೈ ವೋಟ್ ಮತ್ತು ಟ್ಯಾಗ್ ಲೈನ್ ಸಿಟಿಸನ್ ಅಟ್ ದ ಹಾರ್ಟ್ ಆಫ್ ಇಂಡಿಯನ್ ಡೆಮಾಕ್ರಸಿ ತುಂಬಾ ಮುಖ್ಯ. ಇವುಗಳನ್ನ ನೇರವಾಗಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರಿ, ಇಲ್ಲಿವರೆಗೂ ದಿನಾಂಕಗಳು, ಪ್ರಶಸ್ತಿಗಳ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ಪಾಲಿಸಿ ಮೇಕಿಂಗ್ ಕಡೆ ಹೋಗೋಣ.
ನಾವು ಈಗ ಆಯೋಗಗಳು ಮತ್ತು ಯೋಜನೆಗಳ ಬಗ್ಗೆ ನೋಡಲಿದ್ದೇವೆ. ಇವು ನಮ್ಮ ದೇಶದ ಆಡಳಿತ ವ್ಯವಸ್ಥೆಯನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಪ್ರಶ್ನೆ ನಮ್ಮ ದೇಶದ ಫೆಡರಲ್ ಸಿಸ್ಟಮ್ ಅಂದ್ರೆ ಕೇಂದ್ರ ರಾಜ್ಯ ಸಂಬಂಧಗಳ ಬಗ್ಗೆ ಇದೆ. ಸರ್ಕಾರಿ ಆಯೋಗದ ಸಮಯ, ಅದರ ಶಿಫಾರಸು ಹಾಗೆ ಅದಾದ ಮೇಲೆ ಬಂದ ಪುಂಚಿ ಆಯೋಗದ ಬಗ್ಗೆ ಯೋಚನೆ ಮಾಡಿ. ಈ 3 ಹೇಳಿಕೆಗಳಲ್ಲಿ ಯಾವುದು ಐತಿಹಾಸಿಕವಾಗಿ ಸರಿಯಿದೆ? ಉತ್ತರ ಡಿ ಅಂದ್ರೆ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್. ನೋಡಿ, ಸರ್ಕಾರಿ ಆಯೋಗ ಒಂದು ಲ್ಯಾಂಡ್ಮಾರ್ಕ್ ಅಂತಾನೆ ಹೇಳಬಹುದು. ಸುಮಾರು 247 ಶಿಫಾರಸುಗಳನ್ನ ಕೊಟ್ಟಿತ್ತು. ಅದರಲ್ಲಿ ಒಂದು ಮುಖ್ಯವಾದ ಶಿಫಾರಸು ಸಂವಿಧಾನದ 263ನೇ ವಿಧಿಯಡಿಯಲ್ಲಿ ಬರುವ ಅಂತಾರಾಜ್ಯ ಪರಿಷತ್ತನ್ನ ಬಲಪಡಿಸಬೇಕು ಅನ್ನೋದು. ಆಮೇಲೆ ಪುಂಚಿ ಆಯೋಗವನ್ನ 2007ರಲ್ಲಿ ಇದೇ ವಿಷಯದ ಬಗ್ಗೆ ಮತ್ತಷ್ಟು ಅಧ್ಯಯನ ಮಾಡೋಕೆ ಸ್ಥಾಪಿಸಲಾಯಿತು. ಇವತ್ತಿನ ದಿನಗಳಲ್ಲಿ ಟೆಕ್ನಾಲಜಿ ಸರ್ಕಾರಿ ಯೋಜನೆಗಳಲ್ಲಿ ಹೇಗೆಲ್ಲ ಬಳಕೆ ಆಗ್ತಿದೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಸ್ವಾಮಿತ್ವ ಅನ್ನೋ ಯೋಜನೆ. ಇದರ ಪೂರ್ತಿ ಹೆಸರು ಏನು? ನಿಮ್ಮ ಆಪ್ಷನ್ಸ್ ಇಲ್ಲಿದೆ. ಸರಿಯಾದ ಉತ್ತರ ಆಪ್ಷನ್ ಎ, ಸರ್ವೆ ಆಫ್ ವಿಲೇಜಸ್ ಅಂಡ್ ಮ್ಯಾಪಿಂಗ್ ವಿತ್ ಇಂಪ್ರೊವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್. ಇದು ಬರೀ ಒಂದು ಅಕ್ರಾನಿಮ್ ಅಷ್ಟೇ ಅಲ್ಲ, ಇದು ಗ್ರಾಮೀಣ ಭಾರತದಲ್ಲಿ ಒಂದು ದೊಡ್ಡ ಬದಲಾವಣೆ ತರ್ತಿರೋ ಯೋಜನೆ. ಡ್ರೋನ್ ಟೆಕ್ನಾಲಜಿ ಬಳಸಿ ಹಳ್ಳಿಗಳಲ್ಲಿರೋ ಮನೆ ಮಾಲೀಕರಿಗೆ ಅವರ ಆಸ್ತಿಯ ಕಾನೂನುಬದ್ಧ ದಾಖಲೆಗಳನ್ನ ಅಂದ್ರೆ ಪ್ರಾಪರ್ಟಿ ಕಾರ್ಡ್ಗಳನ್ನ ಕೊಡ್ತಾರೆ. ಇದು ಆರ್ಥಿಕವಾಗಿ ಅವರಿಗೆ ದೊಡ್ಡ ಶಕ್ತಿ ಕೊಡುತ್ತೆ. ಸರಿ, ಈಗ ನಾವು ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ. ಇದರಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಅಂದ್ರೆ ಮಿಸಿಲೇನಿಯಸ್ ಕರೆಂಟ್ ಅಫೇರ್ಸ್ ನೋಡೋಣ. ಇವು ಕೂಡ ನೀವು ತಿಳಿದುಕೊಳ್ಳಲೇಬೇಕಾದ ಕೆಲವು ಪ್ರಮುಖ ವಿಷಯಗಳು. ಈ ಪ್ರಶ್ನೆ ನಮ್ಮ ಗಣರಾಜ್ಯೋತ್ಸವದ ಇತಿಹಾಸದ ಬಗ್ಗೆ ನಿಮ್ಮ ಜ್ಞಾನವನ್ನ ಟೆಸ್ಟ್ ಮಾಡುತ್ತೆ. ಸಂವಿಧಾನ ಯಾವಾಗ ಜಾರಿಗೆ ಬಂತು? ಪೂರ್ಣ ಸ್ವರಾಜ್ ನಿರ್ಣಯ 1930 ಜಾನ್ವರಿ 26ರ ಮಹತ್ವ, ಮೊದಲ ಪರೇಡ್ ಎಲ್ಲಿ ನಡೆತು, ಮತ್ತೆ ಧ್ವಜಾರೋಹಣ ಯಾರು ಮಾಡ್ತಾರೆ? ತುಂಬಾ ವಿಷಯಗಳಿವೆ. ಹುಷಾರಾಗಿ ಯೋಚನೆ ಮಾಡಿ. ಯಾವುದು ಸರಿ? ಇಲ್ಲಿ ಸರಿಯಾದ ಉತ್ತರ ಬಿ. ಇಲ್ಲಿರೋ ಟ್ವಿಸ್ಟ್ ಎಲ್ಲಿದೆ ಅಂದ್ರೆ ಅದು ಸ್ಟೇಟ್ಮೆಂಟ್ ನಂಬರ್ 3 ಜಾನ್ವರಿ 26, 1930. ಅದನ್ನ ನಾವು ಪೂರ್ಣ ಸ್ವರಾಜ್ ದಿನ ಅಥವಾ ಸ್ವಾತಂತ್ರ್ಯ ದಿನ ಅಂತ ಆಚರಿಸಿದ್ವಿ, ನಮ್ಮ ಸಂವಿಧಾನ ಜಾರಿಗೆ ಬರೋಕು 20 ವರ್ಷಗಳ ಮುಂಚೆ. ಅದು ಗಣರಾಜ್ಯೋತ್ಸವ ಆಗಿರ್ಲಿಲ್ಲ. ಮಿಕ್ಕ ಎಲ್ಲ ಹೇಳಿಕೆಗಳು ಅಂದ್ರೆ ಸಂವಿಧಾನದ ದಿನಾಂಕ, ಮೊದಲ ಪರೇಡ್ ಇರ್ವಿನ್ ಸ್ಟೇಡಿಯಂನಲ್ಲಿ ನಡೆದಿದ್ದು ಮತ್ತು ಗಣರಾಜ್ಯೋತ್ಸವದಂದು ರಾಷ್ಟ್ರಪತಿಗಳು ಧ್ವಜಾರೋಹಣ ಮಾಡುದು, ಇವೆಲ್ಲ ಸಂಪೂರ್ಣವಾಗಿ ಸರಿ. ಈಗ ನಮ್ಮ ದೇಶದ ಆಂತರಿಕ ಭದ್ರತೆ ಕಡೆ ಗಮನ ಹರಿಸೋಣ. ಕೇಂದ್ರ ಮೀಸಲು ಪೊಲೀಸ್ ಪಡೆ ಅಂದ್ರೆ ಸಿಆರ್ಪಿಎಫ್ ಬಗ್ಗೆ ಯಾವ ಹೇಳಿಕೆ ಸರಿ? ಅದರ ಸ್ಥಾಪನೆ ಮತ್ತು ಅದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಯೋಚಿಸಿ. ಸರಿಯಾದ ಉತ್ತರ ಬಿ. ಸಿಆರ್ಪಿಎಫ್ನ ಮೂಲ 1939ರ ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಅನ್ನು ಪಡೆಯಲಿದೆ ಮತ್ತು ಇದು ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಸ್ವಾತಂತ್ರ್ಯದ ನಂತರ 1949ರಲ್ಲಿ ಇದಕ್ಕೆ ಈಗಿರೋ ಹೆಸರು ಬಂತು. ಇನ್ನು 2026ರಲ್ಲಿ ಒಂದು ಐತಿಹಾಸಿಕ ಕ್ಷಣ ನಡೆಯಿತು. ಅದೇನಂದ್ರೆ ಕಮಾಂಡೆಂಟ್ ಸಿಮ್ರನ್ ಬಾಳಾ ಅವರು ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಸಂಪೂರ್ಣ ಪುರುಷ ಸಿಬ್ಬಂದಿಯ ಸಿಆರ್ಪಿಎಫ್ ತುಕಡಿಯನ್ನ ಮುನ್ನಡೆಸಿದ ಮೊದಲ ಮಹಿಳಾ ಅಧಿಕಾರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾದ್ರು. ಇದೊಂದು ಅದ್ಭುತ ಸಾಧನೆ. ಹೋಗು ಮುಂಚೆ ನಿಮಗೊಂದು ಚಿಕ್ಕ ಚಾಲೆಂಜ್. 2026ರಲ್ಲಿ ನಾವು ಆಚರಿಸಿದ ಗಣರಾಜ್ಯೋತ್ಸವ ಪರೇಡ್ ಎಷ್ಟನೆಯದ್ದು? ಲೆಕ್ಕ ಹಾಕಿ ನಿಮ್ಮ ಉತ್ತರವನ್ನ ಕೆಳಗೆ ಕಾಮೆಂಟ್ಸ್ನಲ್ಲಿ ನಮಗೆ ತಿಳಿಸಿ. ನೋಡೋಣ ಯಾರು ಸರಿಯಾಗಿ ಹೇಳ್ತೀರಾ ಅಂತ. ಇವತ್ತಿನ ಈ ಚರ್ಚೆ ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಅನ್ಕೋತೀನಿ. ನಿಮಗೇನಾದ್ರೂ ಹೊಸ ವಿಷಯ ತಿಳಿದಿದ್ರೆ ದಯವಿಟ್ಟು ಈ ವಿಶ್ಲೇಷಣೆಯನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಆಳವಾದ ವಿಶ್ಲೇಷಣೆಗಳಿಗಾಗಿ ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಕಲಿಕೆಯ ಪಯಣದಲ್ಲಿ ನಾವು ನಿಮ್ ಜೊತೆ ಇರ್ತೀವಿ. ಮುಂದಿನ ಬಾರಿ ಸಿಗೋಣ. ಧನ್ಯವಾದಗಳು.